ಆರೋಪಿ ದರ್ಶನ್ ಡಿಫೆಂಡರ್ ಕಾರಿಗೆ ಕಂಟಕ ಬರುತ್ತಾ ಕಾರ್ ಬಗ್ಗೆ ಇವಾಗ ನೋಡ್ತಾ ಹೋಗೋಣ. ತನಿಖೆ ಸಾಗಿಸ್ತಾ ಇದ್ದಂತೆ ದರ್ಶನ್ ಕಾರಿನ ಮೇಲೆ ಖಾಕಿ ಕಣ್ಣು ಹಾಕಿದೆ. ಕಾರಿಗೆ ಕಂಟಕನ ತನಿಖೆ ಸಾಗ್ತಾ ಇದ್ದಂತೆ ದರ್ಶನ್ ಕಾರಿನ ಮೇಲೆ ಖಾಕಿಯ ಕಣ್ಣು ಬಿದ್ದಿದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಕೃತ್ಯ ನಡೆದ ಬಳಿಕ ಡಿಫೆಂಡರ್ ಕಾರ್ನಲ್ಲೇ ದರ್ಶನ್ ಹೋಗಿದ್ರು. ಸುಮಾರು 3 ಕೋಟಿ ಬೆಲೆ ಬಾಳುತ್ತೆ ಅದು. ಐಷಾರಾಮಿ ಕಾರು, ಅದ್ರಲ್ಲಿ ಅನುಮಾನ ಇಲ್ಲ. ಅದರಲ್ಲಿ ಅದೇ ಕಾರಲ್ಲಿ ಮೈಸೂರಿಗೆ ಹೋಗಿದ್ದೆ ಅಂತ ಹೇಳಿದ್ದಾರೆ. ಆ ಸಮಯದಲ್ಲಿ ಈಗ ದರ್ಶನ್ ಬಳಸಿದ ಕಾರನ್ನ ಕೂಡ ಪರಿಶೀಲನೆ ನಡೆಸುವಂತಹ ಸಾಧ್ಯತೆ ಇದೆ. ಆಮೇಲೆ ದರ್ಶನನ್ನ ವಶಕ್ಕೆ ಪಡೆದುಕೊಂಡು ಕರ್ಕೊಬರ್ಬೇಕಾದ್ರೆ ಅವ್ರು ಹೇಳಿದ್ರಂತೆ, ನೀವು ಹೋಗಿ ನಾನು ನನ್ನ ಕಾರಲ್ಲಿ ಬರ್ತೀನಿ ಅಂತ. ಬಟ್ ಒಪ್ಪಿರಲಿಲ್ಲ ಪೊಲೀಸರು. ಅತಿ ಸುಮ್ಮನೆ ಜೀಪ್ನ ಅಂದಿದ್ರು, ಬೊಲೆರೋದಲ್ಲಿ ಕರ್ಕೊಬಂದಿದ್ರು. ಮಂಗಳವಾರದಿಂದ ಮೈಸೂರಿನ ಹೋಟೆಲ್ ಬಳಿ ಆ ಕಾರು ಅಲ್ಲೇ ಪಾರ್ಕ್ ಆಗಿದೆ. ಅಂದರೆ ಎಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ಕೊಬಂದ್ರು ಆ ಕಾರಲ್ಲಿ ಆ ಒಂದು ಜಾಗದಲ್ಲೇ ಆ ಪಾರ್ಕಿಂಗ್ ಲಾಟ್ನಲ್ಲೇ ಕಾರು ಇದೀಗ ಪಾರ್ಕಿಂಗಲ್ಲಿದೆ. ಅದನ್ನು ಕೂಡ ಹೋಗಿ ಪರಿಶೀಲನೆ ಮಾಡ್ತಾರೆ. ಅದರಲ್ಲಿ ಏನಾದರೂ ವೆಪನ್ಗಳು ಸಿಗುತ್ತಾ, ಬಾಟಲ್ಗಳು ಸಿಗುತ್ತಾ, ಮದ್ಯದ ಬಾಟಲ್ಗಳು ಅಥವಾ ಫೋನ್ ಏನಾದರೂ ಮತ್ತು ಅದರೊಳೊಂದು ಏನಾದರೂ ಸಿಗ್ಬೋದಾ, ಎಲ್ಲದನ್ನೂ ಕಲೆ ಹಾಕ್ತಾರೆ. ಯಾವುದೂ ಬಿಡಲ್ಲ ಪೊಲೀಸರು. ಅದರಲ್ಲೇನಿಲ್ಲ ಬಿಡು ಅಂತ ಅಂದ್ಕೊಳ್ಳೋ ಮಾತೇ ಇಲ್ಲ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ಆರಂಭದಲ್ಲಿ ಅಂದ್ಕೊಂಡಿದ್ದು ಸ್ಥಳ ಮಹಜರು ಸಾಕ್ಷ್ಯ ಕಲೆ ಹಾಕೋಕೆ ಬಹುಶಃ ಬರೀ ಬೆಂಗಳೂರು ಮತ್ತು ಚಿತ್ರದುರ್ಗ ಮಾತ್ರನಾ ಅಂತ. ಇಲ್ಲ, ಬಟ್ ಇವಾಗ ಮೈಸೂರಿಗೂ ಕೂಡ ಟೀಮ್ ಹೋಗ್ತಾ ಇದೆ. ಡೀಟೇಲ್ಸ್ ಕೊಡೋದಾದ್ರೆ ವಿದ್ಯಾ, ನಿನ್ನೆ ಮತ್ತೆ ದರ್ಶನ್ ಮತ್ತೆ ಅವರ ಗ್ಯಾಂಗ್ ಅನ್ನ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆಯುವ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಕೋರ್ಟ್ ನಲ್ಲೇ ಕಾರಣವನ್ನ ಕೊಟ್ಟಿದ್ದಾರೆ. ಇಲ್ಲ, ಇವ್ರನ್ನ ಮೈಸೂರಿಗೆ ಕರೆದೊಯ್ಬೇಕು, ಇಲ್ಲಿಂದ ಕೊಲೆ ಮಾಡಿದ ಬಳಿಕ ಹೋಗಿ ಮೈಸೂರಿನ ಒಂದು ಹೋಟೆಲ್ ನಲ್ಲಿ ವಾಸ್ತವ್ಯವನ್ನ ಹುಡ್ಕೊಂಡಿದ್ರು. ಮತ್ತೆ ಇವರು ಕೊಲೆ ಆದಂತಹ ದಿನ ಧರಿಸಿದಂತಹ ಬಟ್ಟೆ ಏನಿದೆ ಅದನ್ನ ಸಹ ಸೀಸ್ ಮಾಡ್ಬೇಕಿದೆ. ಇವ್ರನ್ನ RR ನಗರದ ಅವರ ಮನೆಗೆ ಕರೆದೊಯ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಕಾರಣಗಳನ್ನ ಸಹ ಕೊಟ್ಟಿದ್ದಾರೆ. ಹೀಗಾಗಿ ಇವತ್ತು ಅಥವಾ ನಾಳೆ ನಟ ದರ್ಶನ್ ಅವ್ರನ್ನ ಮೈಸೂರಿಗೆ ಕರೆದೊಯ್ದು ಅಲ್ಲಿ ಒಂದಷ್ಟು ಸ್ಪಾಟ್ ಮಹಜರ್ ಪ್ರಕ್ರಿಯೆಯನ್ನ ನಡೆಸಬೇಕು. ಅವ್ರು ತಂಗಿದ್ದಂತಹ ಹೋಟೆಲ್ನ ಕೊಠಡಿ ಇವೆಲ್ಲವನ್ನ ಸಹ ಪರಿಶೀಲನೆಗೆ ಒಳಪಡಿಸಬೇಕಿದೆ. ಮತ್ತೆ ಇಲ್ಲಿಂದ ಬೆಂಗಳೂರಿನಿಂದ ಮೈಸೂರಿಗೆ ಹೋಗುವ ಸಂದರ್ಭದಲ್ಲಿ ಅವರ ಡಿಫೆಂಡರ್ ಕಾರ್ ನಲ್ಲಿ ಹೋಗಿದ್ರು, 3 ಕೋಟಿಯ ಕಾರ್. ಯಾವಾಗ ಮಂಗಳವಾರ ಬೆಳಗ್ಗೆ ದರ್ಶನ್ ಅವ್ರನ್ನ ಪೊಲೀಸರು ಬನ್ನಿ ನಮ್ ಜೊತೆ ಅಂತ ಹೇಳಿ ಕರೆದಂತಹ ಸಂದರ್ಭದಲ್ಲಿ ಇಲ್ಲ, ನಾನು ನನ್ನ ಕಾರ್ನಲ್ಲಿ ಬರ್ತೀನಿ ಅಂತ ಹೇಳಿದ್ರು. ಆಗ ಪೊಲೀಸರು ಒಪ್ಲಿಲ್ಲ, ಇಲ್ಲ ನಮ್ಮ ಬೊಲೆರೋ ಜೀಪ್ ನಲ್ಲೇ ಬರ್ಬೇಕು ಅಂದ್ರು. ಹೀಗಾಗಿ ದರ್ಶನ್ ಹೋಗಿದ್ದಂತಹ 3 ಕೋಟಿಯ ಡಿಫೆಂಡರ್ ಕಾರ್ ಏನಿದೆ ಅದಿನ್ನೂ ಕೂಡ ಮೈಸೂರಿನ ಹೋಟೆಲ್ ನಲ್ಲಿಯೇ ಇದೆ. ಹೀಗಾಗಿ ಆ ಹೋಟೆಲ್ ನಲ್ಲಿ ಇರ್ತಕ್ಕಂತಹ ಆ ಕಾರ್ ಏನಿದೆ ಅದನ್ನ ಸಹ ಪೊಲೀಸರು ಸೀಸ್ ಮಾಡ್ತಕ್ಕಂಥ ಸಾಧ್ಯತೆ ತೀರಾ ಹೆಚ್ಚಾಗಿದೆ. ಹೀಗಾಗಿ ಇವತ್ತು ಬಹುತೇಕ ಮೈಸೂರಿಗೆ ಕರೆದೊಯ್ದು ಆ ಮೈಸೂರಿನ ಹೋಟೆಲ್ ನಲ್ಲಿ ಸ್ಪಾಟ್ ಮಹಜರ್ ಪ್ರಕ್ರಿಯೆಯನ್ನ ನಡೆಸಿ ಆ ಬಳಿಕ ಆ ಡಿಫೆಂಡರ್ ಕಾರನ್ನ ಸೀಸ್ ಮಾಡೋದಕ್ಕೆ ಪೊಲೀಸ್ ಇಲಾಖೆಗಳು ಚಿಂತನೆಯನ್ನ ನಡೆಸಿದಾವೆ. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ ನರಸಿಂಹಮೂರ್ತಿ. ಓಕೆ, ಇವಾಗ ಮೈಸೂರಿಗೆ ಇವತ್ತು ಪೊಲೀಸ್ನ ಟೀಮ್ ಪೊಲೀಸರು ಆ ಒಂದು ದರ್ಶನ್ ಅವ್ರನ್ನ ಕರೆದುಕೊಂಡು ಅಲ್ಲಿಗೆ ಹೋಗ್ತಾರೆ ಸ್ಥಳ ಮಹಜರಿಗೆ. ಮತ್ತು ಈ ಒಂದು ಮರ್ಡರ್ ಮತ್ತು ಕಿಡ್ನಾಪ್ ಕೇಸ್ನಲ್ಲಿ ಈ ಕಾರಿನ ಪಾತ್ರ ಏನು, ಇವರು ಇದನ್ನು ಯಾವಾಗ ಬಳಸಿದ್ರು ಅದ್ರ ಬಗ್ಗೆಯೂ ಕೂಡ ತನಿಖೆ ಆಗುತ್ತೆ. ಸಂಪೂರ್ಣ ಇಂಚಿಂಚು ಮಾಹಿತಿಯನ್ನ ಹೋಟೆಲ್ ರೂಮ್ ಆಗಿರ್ಬೋದು, ಜಿಮ್ ಆಗಿರ್ಬೋದು, ಯಾಕಂದ್ರೆ ಅವತ್ತು ಅವರು ವರ್ಕೌಟ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಹೋಟೆಲ್ಗೆ ಹೋಗಿದ್ದಾರೆ. ಆಗ ಪೊಲೀಸರು ಹೋಗಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ. ಸೊ ಹಾಗಾಗಿ ಜಿಮ್ಮನ್ನು ಬಿಡಲ್ಲ ಅಂತ ಕಾಣುತ್ತೆ, ವರ್ಕೌಟ್ ಪ್ಲೇಸ್ನು ಬಿಡಲ್ಲ. ಮತ್ತೆ ಆ ಹೋಟೆಲ್ ಆಗಿರ್ಬೋದು, ಅವ್ರು ಯಾವ ರೂಮ್ನಲ್ಲಿ ಸ್ಟೇ ಆಗಿದ್ರು, ಇವೆಲ್ಲವನ್ನ ಸ್ಥಳ ಮಹಜರು ಮಾಡ್ತಾರೆ ಇವತ್ತು.